ಹಾಗೆಯೇ ಈ ಸಿನಿಮಾದಲ್ಲಿ 3 ಫೈಟು 3 ಸಾಂಗ್ ಇದೆ. ಟೋಟಲಿ 2 ಅವರ್ಸ್, 2 ಗಂಟೆ ನಿಮಿಷ, 2 ಅವರ್ಸ್ ಡ್ಯೂರೇಷನ್ ಇದೆ. 1 ಗಂಟೆ 53 ನಿಮಿಷ ಸಿನಿಮಾ ಡ್ಯೂರೇಷನ್ ಇದೆ. ಈ ಸಿನಿಮಾ ಈಗಾಗಲೇ ಕೊಪ್ಪಳ, ಬೆಂಗಳೂರು, ಮಿರಾಜ್ ಚಿತ್ರಮಂದಿರ ಅದು ಮಾಲಲ್ಲಿದೆ ಅಲ್ಲಿ, ಆಮೇಲೆ ಸಿಂಧನೂರು, ಇಲ್ಕಲ್, ಸುಮಾರು ಒಂದು 7 ಕಡೆ ನಾವು ರಿಲೀಸ್ ಮಾಡಿದ್ದೀವಿ. ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬರಬೇಕು ಅಂದರೆ ನೀವೆಲ್ಲ ಸಹಕಾರ ಕೊಡಬೇಕು, ನಿಮ್ಮ ಆಶೀರ್ವಾದ ಬೇಕು. ಒಂದು ಸಿನಿಮಾ ಚಿತ್ರರಂಗದಲ್ಲೇ ನೋಡಿ, ಯಾಕೆಂದರೆ ನಾನೀಗ ಸಿನಿಮಾದಲ್ಲಿ ಹೋಗಿದ್ದೀನಿ ಅಂದಮೇಲೆ ನಾನು ಸಿನಿಮಾ ಬಗ್ಗೆ ಹೇಳಬೇಕಾಗುತ್ತೆ. ಸಿನಿಮಾ ನೋಡಿ ಬೇರೆ ಕನ್ನಡ ಚಿತ್ರರಂಗದ ಬಗ್ಗೆ ಹೇಳಬೇಕಂದ್ರೆ ಚಿತ್ರರಂಗ ಮುಂಚೆ ಥರ ಇಲ್ಲ. ಸಿನಿಮಾ ರಂಗ ಹೊಸ ಬೇರೆ ಬೇರೆ ಕಾನ್ಸೆಪ್ಟ್ ಬರ್ತಾ ಇದೆ. ನಾವು ಇದನ್ನು ಒಂದು ವಿಲೇಜ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ, ಒಂದು ಹಳ್ಳಿ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ. ಹಳ್ಳಿಗೆ ಡಾಕ್ಟರ್ ಹೋಗ್ತಾರೆ, ಅಲ್ಲಿ ಏನೇನಾಗ್ತದೆ ಅದನ್ನು ನಾವು ಇದರಲ್ಲಿ ತೋರಿಸಿದ್ದೀವಿ. ಈ ಸಿನಿಮಾ ಬರೋ ಶುಕ್ರವಾರ 29ನೇ ತಾರೀಕು ಸಂತೋಷ್ ಟಾಕೀಸಲ್ಲಿ 12 to 3 to 6 ಅಂದರೆ 2 ಗಂಟೆ ಗರ್ಡಿ ಶೋ ಇದೆ. ಬೆಳಿಗ್ಗೆ 12 ಗಂಟೆ 3ರಿಂದ 6. ನೀವೆಲ್ಲ ಬಂದು ನೋಡಿ ಆ ಸಿನಿಮಾನ ತುಂಬ ಒಂದು ಸಿನಿಮಾ ಮಾಡಬೇಕು ಅಂದರೆ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ. ಥಿಯೇಟ್ರಿಂದ ಹೊರಗಡೆ ಬಂದ ತಕ್ಷಣ 2 ಕಮೆಂಟ್ಸ್ ಕೊಡ್ತೀವಿ, ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ. ಬಟ್ ಎಷ್ಟು ಕಷ್ಟ ಇದೆ ಅಂತ ನಾನು ಸಿನಿಮಾ ಮಾಡೋದು ಗೊತ್ತಾಯಿತು. ಸಿನಿಮಾ ಮಾಡೋದು ಸುಲಭ ಇಲ್ಲ ಅಂತ, ನಮ್ಮ ಹತ್ರ ಕೋಟಿ ರೂಪಾಯಿ ದುಡ್ಡಿದ್ರು ಸಿನಿಮಾ ಮಾಡೋದು ಸುಲಭ ಇಲ್ಲ ಅಂತ ಗೊತ್ತಾಯಿತು. ನಾವೇನು ಕಷ್ಟಪಟ್ಟು ಮಾಡಿದ್ದೀವಿ. ಪ್ರತಿಯೊಂದೂ ಕಮಿಟ್ಮೆಂಟ್ಸ್ ಆಗಿ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಕಾಸ್ಟ್ಯೂಮ್, ಆರ್ಟಿಸ್ಟು, ಕಲಾವಿದರಾಗಿ, ಊಟ ತಿಂಡಿದ್ದಾನೆ, ಪ್ರತಿಯೊಂದು ತುಂಬ ಕಷ್ಟ ಇದೆ ಸಿನಿಮಾ ಮಾಡಬೇಕು. ನಾನು ಸಿನಿಮಾ ಮಾಡೋದು ಗೊತ್ತಾಗಿದೆ. ಸೊ ಅದಕ್ಕೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇದೇನೆಂದರೆ ನಮ್ಮ ಅನುಕೂಲಕ್ಕಾಗಿ ಮಾಡಿದ್ದೀವಿ. ಇದು ಸಿನಿಮಾ ವಿಲೇಜ್ ಮೇಲೆ ಹೋಗ್ತಾ ಇದೆ. ಸೊ ಹಾಗಾಗಿ ಬೇಸಿಕಲಿ ನಾವು ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್. ಇಲ್ಲಿ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ನಿಮ್ಮೆಲ್ಲ ಡಿಪೆಂಡ್ ಆಗಿದೆ, ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ನೀವೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಕೊಡಬೇಕು. ಹಾಗೆಯೇ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ಒಂದು, ಈ ಸಿನಿಮಾದಲ್ಲಿ ಕೆಲವೊಂದು ಲೋಪದೋಷಗಳಿದೆ. ಏನಾದರೂ ಕಂಡು ಬಂದಿದೆ ಅದನ್ನು ನೀವು ಸಮರ್ಥಿಸ್ಕೊಂಡು ನೀವು ಸಿನಿಮಾನ ಪಾಸ್ ಮಾಡಿಕೊಂಡು ಸಕ್ಸಸ್ ಮಾಡಿ ಕೊಡಬೇಕು.